Hi, hello, namaskara. Welcome back. Welcome to Num Diploma channel. So, dear DCT 2024 ಸ್ಟೂಡೆಂಟ್ಸ್, ಇವಾಗ ನನಗೆ ಚಾಯ್ಸ್ ಯಾರು ಕೊಟ್ಟಿಲ್ಲ, ಸುಮಾರು ಜನ ಎಕ್ಸ್ಟೆಂಡ್ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದ್ರು. ಸೊ ಮತ್ತೆ ಏನು ಮಾಡಿದ್ದಾರೆ, ಒಂದು ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇನ್ನೇನು ನೋಟಿಫಿಕೇಶನ್ ಬಂತು, ಗ್ರೂಪಲ್ಲಿ ಹಾಕಿದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಸೊ ಸ್ಟಿಲ್ ಇನ್ನೂ ಯಾರೋ ಚಾಯ್ಸಸ್ ಕೊಟ್ಟಿಲ್ಲ. ಇವತ್ತು ಮಧ್ಯಾಹ್ನವರೆಗೂ ಚಾಯ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ DCT 2024 ಫಸ್ಟ್ ರೌಂಡ್ ಡೇಟ್ ಎಕ್ಸ್ಟೆಂಡೆಡ್ ಫಾರ್ ಚಾಯ್ಸ್ ಫೀಸ್ ಪೇಮೆಂಟ್ ಆ್ಯಂಡ್ ಅಡ್ಮಿಷನ್ ಆರ್ಡರ್ ನೋಟಿಫಿಕೇಶನ್ ಅಂತ ಇದೆ. ಸೊ ಅದು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನೆನ್ನೆ ಬಿಟ್ಟಿರೋದು ಎಕ್ಸಾಕ್ಟ್ಲಿ ಅಂತಂದರೆ, ಫಾರ್ ಚಾಯ್ಸ್ ಎಂಟ್ರಿ ಚಲನ್ ಡೌನ್ಲೋಡ್ ಪೇಮೆಂಟ್ ಆ್ಯಂಡ್ ರಿಪೋರ್ಟಿಂಗ್ ಟು ಕಾಲೇಜ್ ಡೇಟ್ ಈಸ್ ಎಕ್ಸ್ಟೆಂಡೆಡ್ ಆಸ್ ಬಿಲೋ ಟು ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಎ ಸೀಟ್ ಇನ್ DC 2024 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್. ನೋ ಫರ್ದರ್ ಎಕ್ಸ್ಟೆನ್ಷನ್ ವಿಲ್ ಬಿ ಗಿವನ್. ಓಕೆ, ಸೊ ಏನು ಅಂದರೆ, ಸುಮಾರು ಜನ ಚಾಯ್ಸಸ್ ಕೊಟ್ಟಿರಲಿಲ್ಲ, ಇನ್ನು ಮಿಸ್ ಆಗಿತ್ತು, ನೋಡಿರಲಿಲ್ಲ ಅಂತ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ರಿ, ಸರ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ. ವೆಯ್ಟ್ ಮಾಡಿ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಇವತ್ತು ಏನು ಮಾಡಿದ್ದಾರೆ, ಇವತ್ತಿನವರೆಗೂ ಅಂದರೆ 26, ಇವತ್ತು ಬಂದು 26 ನೋಡಿ, ಇವತ್ತು ಬಂದು 26. ಸೊ ಇವತ್ತು 1 ಗಂಟೆವರೆಗೂ, ಮಧ್ಯಾಹ್ನ 1 ಗಂಟೆವರೆಗೂ ಚಾಯ್ಸಸ್ ಕೊಡ್ಬೋದು. ನೀವು ಇಲ್ಲಿ ಚಾಯ್ಸಸ್ ಕೊಟ್ಬಿಟ್ಟು ಚಲನ್ ಡೌನ್ಲೋಡ್ ಮಾಡ್ಬೋದು. ಚಲನ್ ಡೌನ್ಲೋಡ್ ಮಾಡಿ ಇವತ್ತೇ ಹೋಗಿ ಫೀಸ್ ಕಟ್ಬೋದು. ಫೀಸ್ ಕಟ್ಬಿಟ್ಟು 4 ಗಂಟೆವರೆಗೂ ಫೀಸ್ ಪೇಮೆಂಟಿಗೆ ಚಾಯ್ಸಸ್ ಇದೆ, ಅಂದರೆ ಇವತ್ತಿಗೆ 4 ಗಂಟೆವರೆಗೂ. ಓಕೆ, ಸೊ 27/7 ಆದಮೇಲೆ 1 PM ವರೆಗೂ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಇದೆ. ಅದಾದಮೇಲೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ಅಲಾಟೆಡ್ ಕಾಲೇಜ್ ಫಾರ್ ಚಾಯ್ಸ್ 1 ಫೀಸ್ ಪೇಡ್ ಆ್ಯಂಡ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಕ್ಯಾಂಡಿಡೇಟ್ ಈಸ್ ಎಕ್ಸ್ಟೆಂಡೆಡ್ ಟಿಲ್ 27/4:30 PM ಅಂದರೆ ನಾಳೆವರೆಗೂ ಕೊಟ್ಟಿದ್ದಾರೆ. ಬಟ್ ನಾಳೆ ಅಂತ ಹೇಳಿದ್ರೆ ಸ್ಯಾಟರ್ಡೆ, ಸುಮಾರು ಕಾಲೇಜಸ್ ಇರುತ್ತೋ ಇಲ್ಲ ಗೊತ್ತಿಲ್ಲ. ಮತ್ತು ಐ ಥಿಂಕ್ ಸೋಮವಾರ ಎಕ್ಸ್ಟೆಂಡ್ ಆಗುತ್ತೆ ಅನ್ಸುತ್ತೆ. ಸೊ ವೆಯ್ಟ್ ಮಾಡಿ, ಯಾಕಂದರೆ ಸುಮಾರು ಕಾಲೇಜಸಲ್ಲಿ ಸ್ಯಾಟರ್ಡೆ ಬಂದು ಸೆಕೆಂಡ್ ಸ್ಯಾಟರ್ಡೆ ಇರುತ್ತೆ, ರಜಾ ಇರುತ್ತೆ, ಬಟ್ ಆಫೀಸ್ ವರ್ಕಿಂಗಲ್ಲಿರುತ್ತೆ. ಸೊ ಇನ್ ಕೇಸ್ ಆಗಲಿಲ್ಲ ಅಂತಂದ್ರೂ ಚಾಯ್ಸ್ ಕೊಟ್ಬಿಟ್ಟು ಫೀಸ್ ಪೇಮೆಂಟ್ ಮಾಡಿಬಿಡಿ. ಸುಮಾರು ಜನ ಇದು ಮಾಡ್ತೀರಾ, ನನಗೆ ಅರ್ಥ ಆಗಲ್ಲ, ಯಾಕೆಂದ್ರೆ ಸರ್ ಇನ್ನೂ ಚಾಯ್ಸ್ ಕೊಟ್ಟಿಲ್ಲ ಅಂತೀರಾ. ಐ ಡೋಂಟ್ ನೋ ವಾಟ್ ಸೀರಿಯಸ್ನೆಸ್ ಯು ಆರ್ ಹ್ಯಾವಿಂಗ್. ಇವಾಗ KE ಅವರು ಒಂದ್ಸಲಿ ಹೇಳಿದ್ಮೇಲೆ ಚಾಯ್ಸ್ ಕೊಡಬೇಕು ಅಂದಮೇಲೆ ಅದು ಇದಕ್ಕಿಂತ ಸೀರಿಯಸ್ನೆಸ್ ಇನ್ನೇನಿದೆ ಗೊತ್ತಿಲ್ಲ. ಬಿಕಾಸ್ ನೀವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ, ಅವ್ರು ಹೇಳಿದಾಗ ಫಾಲೋ ಅಪ್ ಮಾಡಬೇಕು. ನೋಡಲಿಲ್ಲ ಸರ್, ಮಾಡಲಿಲ್ಲ ಸರ್ ಅಂತೀರಾ. ಅದನ್ನು ವಾಟ್ ಈಸ್ ದ ಪರ್ಪಸ್ ಆಫ್ ಡೂಯಿಂಗ್ ಇಂಜಿನಿಯರಿಂಗ್ ಅಲ್ವಾ? ಸೊ ಇದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬಿ ಸೀರಿಯಸ್. ಇನ್ನೂ ಸೀರಿಯಸ್ ಆಗಿಲ್ಲ ಅಂದರೆ ಲೈಫಲ್ಲಿ ಇನ್ಯಾವಾಗ ಸೀರಿಯಸ್ ಆಗ್ತೀರಾ ನನಗಂತೂ ಅರ್ಥ ಆಗ್ತಿಲ್ಲ. ಸೊ ಆದರೂ ಒಂದು ಕೊನೆ ಚಾನ್ಸ್ ಅಂತ ಕೊಟ್ಟಿದ್ದಾರೆ, ಯಾಕಂದರೆ ಹುಡುಗರು ಅಂತ ಗೊತ್ತು, ಕೆಲವರು ಗೊತ್ತಿರಲ್ಲ, ಮಾಡಿರಲ್ಲ ಅಂತ ಅವ್ರಿಗೆ ವಿಷಯ ಹೇಳಿ. ದಯಮಾಡಿ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ. ಓಕೆ, ND ಅಕಾಡೆಮಿದು ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಬಂದು ಜಾಯ್ನ್ ಆದರೆ ನೋಡಿ, ಇದು ಒಂದು ಹೇಳ್ತೀನಿ, ಅಲ್ಲಿ ಬಂದು ಜಾಯ್ನ್ ಆಗಿ ಎಲ್ಲ ಲಿಂಕು ಕೆಲವು ಡಿಸ್ಕ್ರಿಪ್ಷನ್ ಇದೆ ಅಂತ ಹೇಳ್ತೀನಿ. ಯಾರೂ ಜಾಯ್ನ್ ಆಗಲ್ಲ. ಆಮೇಲೆ ನಂಗೆ ಗೊತ್ತಾಗಿಲ್ಲ ಸರ್ ಅಂತೀರಾ. ದಿಸ್ ಇಸ್ ಲಿಟ್ರಲಿ ನಾಟ್ ಅಕ್ಸೆಪ್ಟಬಲ್. ಓಕೆ, ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಗ್ರೂಪಲ್ಲಿರಿ, ಅಪ್ಡೇಟ್ ಕೊಡ್ತೀನಿ, ಅದು ಗೊತ್ತಾಗುತ್ತೆ. ಆಮೇಲೆ ಗ್ರೂಪಲ್ಲಿ ಇರ್ತೀರಿ, ವಿಡಿಯೋ ಹಾಕಿರ್ತೀನಿ, ಸರ್ ವಿಡಿಯೋ ನೋಡಿಲ್ಲ ಅಂತೀರಾ. ಅದೇ ನಾನು ಯಾಕೆ ಮಾಡಬೇಕು ಇವೆಲ್ಲ ವಿಡಿಯೋಸ್ ನಿಮಗೋಸ್ಕರ? ಓಕೆ, ನನ್ನ ಟೈಮ್ ನೋಡಿಕೊಂಡು, ನಾನು ವರ್ಕಿಂಗ್ ನೋಡಿಕೊಂಡು ಟೈಮ್ ವಿಡಿಯೋಸ್ ನೋಡ್ಕೊಂಡು ಮಾಡಬೇಕಾದ್ರೆ ನೀವು ಹಂಗೆ ನೋಡಬೇಕಲ್ವಾ? ನೋಡಲಿಲ್ಲ ಅಂತೀರಾ. ದೆನ್ ದಿಸ್ ಇಸ್ ರಿಯಲಿ ಇರ್ರೆಸ್ಪಾನ್ಸಿಬಲ್. ಅಷ್ಟೇ, ಏನೂ ಇಲ್ಲ. ದೆನ್ ದೆರ್ ಇಸ್ ನೋ ಪಾಯಿಂಟ್ ಆಫ್ ಡೂಯಿಂಗ್ ಇಂಜಿನಿಯರಿಂಗ್. ಬಿಟ್ಬಿಡಿ ಸೀಟ್ನ, ತಲೆ ಕೆಡಿಸ್ಕೊಂಬಿಡಿ, ಬಿಟ್ಬಿಡಿ. ಫರ್ದರ್ ನಂಗೆ ದಯಮಾಡಿ ಯಾರು ಮೆಸೇಜ್ ಮಾಡಬೇಡಿ, ಸರ್ ಚಾಯ್ಸ್ ಎಂಟ್ರಿ ಎಕ್ಸ್ಟೆಂಡ್ ಮಾಡ್ತಾರಾ, ಅದು ಮಾಡ್ತಾರಾ, ನೋಡಿಲ್ಲ ಮಾಡಿದ್ರೆ ದಯಮಾಡಿ ಮಾಡಬೇಡಿ. ತುಂಬ ಬೇಜಾರಾಗುತ್ತೆ ನನಗೆ. ಓಕೆ, ಸೊ ಏನೇ ಇರಲಿ, ಇವತ್ತು ಮಧ್ಯಾಹ್ನವರೆಗೂ ಚಾಯ್ಸ್ ಎಕ್ಸ್ಟೆಂಡ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ, 1 PM ವರೆಗೂ. ಆಮೇಲೆ 2 ಗಂಟೆವರೆಗೂ ಚಲನ್ ಡೌನ್ಲೋಡ್ ಮಾಡ್ಕೊಬೋದು. ನಾಳೆ ಹೋಗಿ ಫೀಸ್ ಪೇಮೆಂಟ್ ಮಾಡ್ಬೋದು. ಶನಿವಾರ ಹೋಗಿ ಜಾಯ್ನ್ ಆಗ್ಬೋದು. ಓಕೆ, ಅಂದರೆ ಇವತ್ತು ಫೀಸ್ ಪೇಮೆಂಟ್ ಮಾಡಿ ನಾಳೆ ಹೋಗಿ ಜಾಯ್ನ್ ಆಗ್ಬೋದು. ಇನ್ ಕೇಸ್ ಆಗಲಿಲ್ಲ ಅಂತಂದ್ರೂ ಸೋಮವಾರ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ. ಮತ್ತೆ ನಾನು ಕೇಳಬೇಡಿ ಆಗುತ್ತಾ ಅಂತ. ಸೊ ವೆಯ್ಟ್ ಮಾಡಿ. ಓಕೆ, ಏನಿದೆ ಅದು ಮುಗಿಸ್ಕೊಂಬಿಡಿ. ಸೊ ಇಟ್ಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೇಮ್ ಅದೇ ಕೊಟ್ಟಿರೋದು. ಸೊ ನಾಳೆವರೆಗೂ ಟೈಮ್ ಇದೆ ಜಾಯ್ನ್ ಆಗೋದಕ್ಕೆ. ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಆಮೇಲೆ ಸುಮಾರು ಜನ ಫೀಸು ಪೇ ಮಾಡಿದ್ದೀನಿ ಸರ್, ನನಗೆ ಇನ್ನೂ ಅಡ್ಮಿಷನ್ ಡೌನ್ಲೋಡ್ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ಅದನ್ನು KE ಕಾಂಟ್ಯಾಕ್ಟ್ ಮಾಡಬೇಕು, ನಾನೇನು ಮಾಡೋಕ್ಕಾಗಲ್ಲ. ಕಾಲ್ ಮಾಡಿ, ಇಲ್ಲ ಬೆಂಗಳೂರಲ್ಲಿದ್ದರೆ ವಿಸಿಟ್ ಮಾಡಿ, ಅವ್ರು ಹೇಳ್ತಾರೆ ಡೌನ್ಲೋಡ್ ಆಗಲೇಬೇಕು ಫೀಸ್ ಪೇಮೆಂಟ್ ಆದಮೇಲೆ. ಅದಕ್ಕೆ ಇವೆಲ್ಲ ಎಕ್ಸ್ಟೆನ್ಷನ್ ಮಾಡ್ತಾ ಇರೋದು. ಮುಂದೇನಂದರೆ ನಿಮ್ಮ KEಗೆ ರೀಚ್ ಆಗಿರಲ್ಲ, ಇಲ್ಲ ಬ್ಯಾಂಕು ರೀಫಂಡ್ ಆಗಿರುತ್ತೆ, ಅದೆಲ್ಲ ಚೆಕ್ ಮಾಡ್ಕೊಳ್ಳಿ, ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾರಾದ್ರು ಫೀಸ್ ಕಟ್ಟಿ ಇನ್ನು ಅಡ್ಮಿಷನ್ ಆರ್ಡರ್ ಲಿಂಕ್, ಡೌನ್ಲೋಡ್ ಲಿಂಕ್ ಎನೇಬಲ್ ಆಗಿಲ್ಲ ಅಂದರೆ ಬ್ಯಾಂಕಲ್ಲಿ ಒಂದು ಚೆಕ್ ಮಾಡಿ, ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ, ರೀಫಂಡ್ ಆಗಿರುತ್ತೆ ಫೀಸು. ಅದಕ್ಕೆ ಅದು ಪ್ರಾಬ್ಲಮ್ ಆಗಿರುತ್ತೆ. ಇಲ್ಲ ಅಂದರೆ ಅಲ್ಲಿ ಬ್ಯಾಲೆನ್ಸ್ ಫೀಸ್ 0 ಅಂತ ಬರಬೇಕಲ್ಲಿ. ನೀವೇನು ಲಾಗಿನ್ ಮಾಡಿದಾಗ ಅಲ್ಲಿ ಬ್ಯಾಲೆನ್ಸ್ ಫೀಸ್ ಅಂತ ಏನಿರುತ್ತೆ, ಬ್ಯಾಲೆನ್ಸ್ ಫೀಸ್ ಬಂದು 0 ಅಂತ ಬಂದಿರಬೇಕು. ಅವಾಗ ಅಕ್ಸೆಪ್ಟ್ ಆಗಿದೆ KEಗೆ ಅಂತ. KEಯಿಂದ ನೋಟಿಫಿಕೇಶನ್ ಬರುತ್ತೆ. ಸೊ ಇವೆಲ್ಲ ಪ್ರೊಸೀಜರ್ ಇರುತ್ತೆ. ಇಲ್ಲ ಅಂತಂದರೆ KEಗೆ ಹೋಗಿ ಮೀಟ್ ಮಾಡಿ, ಅವ್ರು ನಿಮಗೆ ಗೈಡೆನ್ಸ್ ಕೊಡ್ತಾರೆ. ಓಕೆ, ದಟ್ಸ್ ದ ಓನ್ಲಿ ಥಿಂಗ್ ಐ ನೀಡ್ ಟು ಸೇ. ಸೊ ಈ ಥರ ಅಪ್ಡೇಟ್ಸ್ ಆಗಿ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸು ಟೈಮ್ಲಿ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶಾರ್ಟ್ಲಿ DCT 2025 ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಜೂನಿಯರ್ಸ್ನ ರೆಫರ್ ಮಾಡಿ. ಓಕೆ, ಎಲ್ಲ ಅಪ್ಡೇಟ್ಸು ನಿಮಗೆ ಕೊಟ್ಟು ಅದೇ ಥರ ಅವ್ರಿಗೂ ಕೊಡ್ತೀನಿ. ಕೋಚಿಂಗು ಸ್ಟಾರ್ಟ್ ಮಾಡ್ತೀನಿ. ಒಂದು ಒಳ್ಳೆ ರ್ಯಾಂಕಿಂಗ್ ಬರೋಂಗೆ ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.